ಯಾವ್ದಾ ನೋಡಿ ಇವನು ಹಂಗೇನೆ ನೀರು ತುಂಬುವಷ್ಟೊಳಗಡೆ ಸೆಕೆಂಡ್ ಕೊಡಮ್ಮ. ಸೆಕೆಂಡ್ ಕೊಡ. ಈ ಕೈ ಡೌನ್ ಮಾಡು. ಡೌನ್ ಡೌನ್. ಇದೇನಪ್ಪ ಬಾಟ್ಲು ಅಂತ ಕೇಳೋರಿಗೆ ಇದೊಂದು ಈ ರೀತಿ ಮಾಡಿ. ಇದು ಬಿಸಿ ಏನಿಲ್ಲ, ಸೊ ನೋಡ್ಬೋದು ನೀವೇನೆ. ಹಾಂ ನೋಡಿ ಈ ಥರ ಕ್ಲೀನ್ ಮಾಡಬೇಕಾಗುತ್ತೆ ನೀವು. ಇದು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫಸ್ಟ್ ಟೈಮ್ ನಿಮ್ಮ ಮನೇಲಿ ಏನಾದರೂ ಪಪ್ಪಿ ತಂದಿದ್ರೆ ಆ ಪಪ್ಪಿಗೆ ಹೇಗೆ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ. ಜೊತೆಗೆ ನೀವು ಈ ಪಪ್ಪಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಏನೆಲ್ಲ ಮಾಡಬಾರ್ದು, ಏನೆಲ್ಲ ಮಾಡಬೇಕು, ಜೊತೆಗೆ ಯಾವೆಲ್ಲ ಐಟಮ್ಸ್ ಬೇಕು ಅಂತ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಇರಿಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ಸ್ ಪ್ರಕಾರ ಹೇಳ್ಕೊಂಡು ಕೊಡ್ತೀನಿ. ಯಾರಿಗೂ ಕನ್ಫ್ಯೂಷನ್ ಇರಲ್ಲ. ಯಾವುದೇ ರೀತಿ ಕನ್ಫ್ಯೂಷನ್ ಆದರೂ ಕೂಡ ನನಗೆ DM ಮಾಡಿ ಇನ್ಸ್ಟಾಗ್ರಾಮಲ್ಲಿ ಪ್ರಪಂಚ ಅಂತ. ಈಗ ಬನ್ನಿ, ಫಸ್ಟ್ನೇ ಸ್ಟೆಪ್ ಏನಂತಂದರೆ ಯಾವೆಲ್ಲ ಐಟಮ್ಸ್ ಬೇಕಂತ ನಾವು ನೋಡೋದಾದ್ರೆ ಫಸ್ಟು ಒಂದು ಮೈಲ್ಡ್ ಶಾಂಪು ಅಂತ ಬೇಕಾಗುತ್ತೆ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದರೆ ಇದು ಮಾಡಿರೋಂಥದ್ದು ಸೆನ್ಸಿಟಿವ್ ಮತ್ತು ಡೆಲಿಕೇಟ್ ಆಗಿರೋಂಥ ಸ್ಕಿನ್ಗಳಿಗೆ. ಸೊ ಮೈಲ್ಡ್ ಶಾಂಪೂನ ಯೂಸ್ ಮಾಡ್ಕೊಬೋದು ನೀವು. ಇಲ್ಲ ಅಂದರೆ ಇನ್ನೊಂದು ಶಾಂಪು ಕೂಡ ಇದೆ, ಇದು ಒಂದು ಪ್ರೋಕೋಟ್ ಅಂತ. ಇದನ್ನು ಬೆಕ್ಕಿಗೂ ಯೂಸ್ ಮಾಡ್ಬೋದು, ಡಾಗ್ಸ್ಗಳಿಗೂ ಯೂಸ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ ಅಬ್ಸಾರ್ಪ್ಷನ್ ಟವಲ್ಲು. ಇದ್ರ ಯೂಸಸ್ ಏನಂತ ತಿಳ್ಕೊಂಡ್ರಿ. ಫಸ್ಟು ನಿಮ್ಮ ನಾರ್ಮಲ್ ಟವಲ್ ಥರ ಅಲ್ಲ ಇದು ಹೆಂಗೆ ಅಂತಂದರೆ ಈ ಥರ ಪ್ಯಾಕಿಂಗಲ್ಲಿ ಬರುತ್ತೆ. ಫಸ್ಟ್ ನಿಮಗೆ ಓಪನ್ ಮಾಡಿದ್ರೆ ನಿಮ್ಗೆ ಇಷ್ಟಿರುತ್ತೆ, ಬಟ್ ನಿಮಗೆ ಇದು ಎಷ್ಟಿದೆಯೋ ಅದ್ರ 10 ಪಟ್ಟು ನಿಮಗೆ ನೀರನ್ನ ಹಿಡಿಯುತ್ತೆ. ನಿಮಗೆ ಇದ್ರ ಯೂಸಸ್ಸು ಲಾಸ್ಟಿಗೆ ಗೊತ್ತಾಗುತ್ತೆ. ಯಾವಾಗಲೂ ಅಷ್ಟೇ ಇದನ್ನು ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡಿದ್ದಾದಮೇಲೆ ಇಷ್ಟು ನೀರು ಇರಲೇಬೇಕು. ಈ ಥರ ನೀರು ಇಟ್ಬಿಟ್ಟು ಎತ್ತಿಕ್ಬೇಕಾಗುತ್ತೆ. ಫುಲ್ಲು ಏನಾದರೂ ಹಿಂಡುಬಿಟ್ಟು ಫುಲ್ ಏನಾದ್ರು ಇದು ಮಾಡ್ತೀರಾ ಅಂತಂದರೆ ಈ ಥರ ಆಗೋವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ನೋಡ್ಕೊಳ್ಳಿ, ನೀವು ಈ ರೀತಿ ತಪ್ಪುಗಳನ್ನ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಟವಲ್ ಸಾಕು ನಿಮಗೆ 300 - 350 ರೂಪಾಯಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಬಂದು ಎಪೆಟಿಕ್ ಇಯರ್ ಕ್ಲೆನ್ಸರ್ ಅಂತ. ಎಲ್ಲ ಸ್ನಾನ ಎಲ್ಲ ಆದಮೇಲೆ ಫೈನಲಾಗಿ ಹಾಕೋವಂಥ ಸ್ಟೆಪ್ ಇದು. ನೆಕ್ಸ್ಟ್ ಇದು ಬೇಕಾಗುತ್ತೆ ನಿಮಗೆ, ಪೆಟ್ ವೈಪ್ಸ್ ಅಂತ ಹೇಳ್ತೀವಿ. ಇದು ಎಲ್ಲರೂ ಮನೆಗೆ ಇರಲೇಬೇಕು. ಇದೇನಪ್ಪ ಬಾಟ್ಲು ಅಂತ ಕೇಳೋರಿಗೆ ಇದೊಂದು ಡೈಲ್ಯೂಷನ್ ಬಾಟ್ಲು ಅಂತ ಹೇಳ್ತೀವಿ. ಇದು ಏನಕ್ಕೆ ಅಂತಂದರೆ ಈ ಥರ ಶಾಂಪು ಅಂದರೆ ಯಾವುದೇ ಶಾಂಪು ಆಗಲಿ, ನೀವು ಪ್ರೊಫೆಷ್ನಲ್ ಶಾಂಪುಗಳೆಲ್ಲ ನೀವು ನೋಡ್ಬೋದು ಇಲ್ಲಿ 10:1, 30:1 ಆ ಥರ ಎಲ್ಲ ಕೊಟ್ಟಿರ್ತಾರೆ. ಸೊ ಆ ಥರ ಎಲ್ಲ ಕೊಟ್ಟಾಗ 10:1, 1:10 ಅಂತಂದರೆ ಇಷ್ಟು ಪಾರ್ಟು ನೀವು ನೀರು ಹಾಕೊಬೇಕಾಗುತ್ತೆ. ಇಷ್ಟು ಪಾರ್ಟು ನೀವು ಶಾಂಪು ಹಾಕೊಂಡು ಕಂಪ್ಲೀಟ್ಲಿ ಶೇಕ್ ಮಾಡಿ ಇದರಲ್ಲಿ ಫೋಮ್ ರೀತಿ ಯೂಸ್ ಮಾಡಬೇಕು ನೀವು. ನಾರ್ಮಲಾಗಿ ನಾವು ಹೆಂಗೆ ಯೂಸ್ ಮಾಡ್ತೀವಿ ಶಾಂಪೂನ, ಹಿಂಗೆ ಕೈಗೆ ಹಾಕೊಂಡ್ಬಿಡ್ತೀವಿ, ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಅಪ್ಲೈ ಮಾಡಿಬಿಡ್ತೀವಿ. ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಬನ್ನಿ, ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನಿಮಗೆ, ಅವಾಗ ಗೊತ್ತಾಗುತ್ತೆ ನಿಮಗೆ ಹೇಗೆ ಅಂತ. ಬಾರೆ ಯೋಧ. ಇವತ್ತಿನ ನಮ್ಮ ಗೆಸ್ಟು ಯಾರು ಅಂತಂದರೆ ಯೋಧ ಅಂತ. ಇವನೇನೆ ತುಂಬ ಒಬಿಡಿಯಂಟ್ ಮನುಷ್ಯ. ಆಲ್ಮೋಸ್ಟ್ ಇವಾಗ 72 ಡೇಸ್ ಆಗಿದೆ ಇವನಿಗೆ. ಇವ್ರ ಪೇರೆಂಟು ಇವನ್ನ ತಗೊಂಡು ಡೈರೆಕ್ಟು ನಮ್ಮ ಮನೆಗೆ ಬಂದಿರೋಂಥದ್ದು. 43 ಡೇಸಿಗೆ ತಗೊಂಬಂದುಬಿಟ್ಟಿರೋದು. ಈಗಾಗಿದ್ದಾನೆ. ಇನ್ನೂ ಒಂದು ವಾರ ಎಕ್ಸ್ಟ್ರಾನೇ ಬಿಡ್ತಾ ಇವ್ರೆ. ಸೊ ಇವನ್ನೇ ಇಟ್ಕೊಂಡು ಇವತ್ತು ಹೇಗೆ ಸ್ನಾನ ಮಾಡಿಸ್ಬೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಬನ್ನಿ, ನೋಡ್ಬೋದು ಹೆಂಗಿದೆ ಪಪ್ಪಿ ಅಂತ. ಈ ಥರ ಇದೆ ಕಂಡೀಷನ್ಸ್. ಯೋಧ ಕಮ್ ಕಮ್ ಯೋಧ. ಯೋಧ ನೋಡಿ ಇವನು ಹಂಗೇನೆ ನೀರು ತುಂಬುವಷ್ಟೊಳಗಡೆ ಸೆಕೆಂಡ್ ಕೊಡಮ್ಮ. ಸೆಕೆಂಡ್ ಕೊಡ. ಈ ಕೈ ಡೌನ್ ಮಾಡಿ. ಡೌನ್ ಡೌನ್ ಡೌನ್. ಗುಡ್ ಬಾಯ್. ಸ್ಲೀಪ್ ಸ್ಲೀಪ್. ನೋಡಿ ಯಾವ ಥರ ಇದ್ದಾನೆ ಅಂತ. ಕಂಪ್ಲೀಟ್ಲಿ ಚಿಕ್ಕ ವಯಸ್ಸಿಂದನೂ ನನ್ನ ಹತ್ರನೇ ಇರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಪ್ರತಿಯೊಂದೂ ನೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದೀವಿ. ಅದು ಏನಂತಂದರೆ ತುಂಬ ಒಬಿಡಿಯನ್ಸ್ ಆಗಿಬಿಟ್ರೆ ಅದೊಂಥರ ಮಿಲ್ಟ್ರಿ ಥರ ಸಿಸ್ಟಮ್ ಆಗಿಬಿಡುತ್ತೆ. ನಮ್ಮಲ್ಲಿ ಏನಂತಂದರೆ ನಿಮಗೆ ಮನೇಲಿ ಹೇಗೆ ಬೇಕೋ ಆ ರೀತಿ ಬಿಹೇವಿಯರ್ ಆಗಿರ್ಬೋದು, ಒಬಿಡಿಯನ್ಸ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ಕೊಂಡು ಕೊಡ್ತೀನಿ. ಜೊತೆಗೆ ಸೋಷಿಯಲೈಸೇಷನ್ ಅನ್ನೋದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸೊ ನೀವೇನಾದರೂ ಟ್ರೈನಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ನಿಮ್ಮ ನಾಯಿಗಳಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಬಂದು 9008390586 ಅಂತ. ಇಲ್ಲ ಇನ್ಸ್ಟಾದಲ್ಲೂ ಕೂಡ DM ಮಾಡ್ಬೋದು. ಫಸ್ಟ್ ಏನಂತಂದರೆ ಒಂದು ಸ್ವಲ್ಪ ಹೈಟ್ ಆಗಿರೋಂಥ ಪ್ಲೇಸಲ್ಲಿ ಪಪ್ಪಿನ ಕುಂಡಿಸ್ಕೊಳ್ಳಿ. ಇಲ್ಲಾಂದರೆ ನೀವು ನಿಮ್ಮ ಮನೆಯಲ್ಲಿ ಬಸ್ಲು ಮನೆಯಲ್ಲಿ ಯಾವ ರೀತಿ ಕಂಫರ್ಟೇಬಲ್ ಆಗಿರುತ್ತೋ ಆ ರೀತಿ ಇಟ್ಕೊಳ್ಳಿ. ಸ್ವಲ್ಪ ಸ್ಪೇಸ್ ಆಗಿರಬೇಕು. ಈ ರೀತಿ ಇದ್ದಾಗ ಏನಾಗುತ್ತೆ, ಕೆಳಗಡೆ ನೋಡಿದಾಗ ಭಯ ಆದಾಗ ಎಗರಕ್ಕೆ ಟ್ರೈ ಮಾಡಲ್ಲ. ಎಸ್ಪೆಷಲಿ ಶಿಡ್ಸು, ಪೊಮರೇನು ಅಂಥವು ಇರ್ತಾವಲ್ಲ, ಅವೇ ರೋದನೆ ಕೊಡೋದು. ಸ್ವಲ್ಪ ಹುಷಾರಾಗಿದೆ ಅವುಗಳ ಹತ್ರ. ಸಡನ್ನಾಗಿ ಕಚ್ಬಿಡ್ತವೆ. ಈ ರೀತಿ ಇದ್ದವು ಯಾವತ್ತೂ ಕಚ್ಚಲ್ಲ. ಸೊ ನಿಮಗೇನು ಭಯನೂ ಇರಲ್ಲ. ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಶಾಂಪೂನ ಹೇಗೆ ಡೈಲ್ಯೂಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಕೊಡಬೇಕಲ್ಲ, ಆ ಸ್ಟೆಪ್ಪು. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟಾಗಿ ಜಾಸ್ತಿ ಆಗೋಯ್ತು ನೀರು. ನಾನು ಈ ಪೊಸಿಷನ್ವರೆಗೂ ಮಾತ್ರ ತೊಗೊಬೇಕು. ಈಗ ನೋಡ್ಬೋದು ಕಂಪ್ಲೀಟ್ಲಿ ಯಾವ ಪೊಸಿಷನಲ್ಲಿ ಐತೆ ಅಂತ. ನೀರು ಇಲ್ಲಿಗೆ ಮಾತ್ರ ಇದೆ ನೀರು. ಇಲ್ಲಿವರೆಗೂ ಈಗ ನಾನು ಪ್ರಾಡಕ್ಟ್ ಹಾಕೋಣಕ್ಕೆ ಟ್ರೈ ಮಾಡ್ತೀನಿ. ಇದು ನಾರ್ಮಲ್ ಈಗ ಪೆಟ್ಸ್ ಹಾಕಿರೋಂಥ ಮನೆಗಳಲ್ಲಿ
ಇದು ಕಾಮನ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ಇದು ಏನಂತಂದರೆ ಯಾವುದು ಈ ರೀತಿ ಅಂದರೆ ಫುಲ್ಲು ನೀಟಾಗಿರೋಂಥ ವಸ್ತುಗಳು ಯಾವುದೂ ಸಿಗೋಲ್ಲ, ಎಲ್ಲ ಕಚ್ಚಾಕಿರೋಂಥವೇ ಸಿಗೋದು ನಿಮಗೆ. ಈಗೇನು ಮಾಡ್ತೀರಾ, ಈ ಶಾಂಪು ಕೆಲಸ ಅಷ್ಟೇ ಮುಗೀತು. ಈಗೇನು ಮಾಡಬೇಕು ಅಂತಂದರೆ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಶೇಖರ್ ಬಾಟ್ಲದು ನಿಮಗೆ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಕಳಿಸ್ಕೊಡ್ತೀನಿ. ಇಷ್ಟೇ, ಇದ್ರ ಕೆಲಸ ಮುಗೀತು. ಇದನ್ನು ಕೂಡ ಸೈಡ್ಗೆ ಇಡ್ತಿಕಣ. ಈಗ ನೆಕ್ಸ್ಟ್ ಏನಂತಂದರೆ ಒಂದು ಮಗ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಂಬರೋಣ. ಫಸ್ಟ್ ಏನಂತಂದರೆ ಡೈರೆಕ್ಟಾಗೆ ಏನು ಮಾಡ್ತೀರಾ, ಈ ತಲೆ ಹತ್ರ ಹಾಕೋದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ತಲೆ ಹತ್ರ ಹಾಕ್ತದೆ ಏನಾಗುತ್ತೆ, ಪ್ಯಾನಿಕ್ ಆಗೋಂಥ ಸಾಧ್ಯತೆ ತುಂಬ ಇರುತ್ತೆ. ನೆಕ್ಸ್ಟ್ ಟೈಮು ಸ್ನಾನ ಮಾಡಿಸ್ಕೊಳ್ಳೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನಂತಂದರೆ ಇಡೀ ಬಾಡಿನ ತರೋವಾಗಿ ಇದು ಮಾಡ್ಕೊಂಬನ್ನಿ. ಕಂಪ್ಲೀಟ್ಲಿ ವೆಟ್ಕಾಗಬೇಕು. ನೋಡಿ ಇದೇ ಕಾರಣಕ್ಕೆ ಹೇಳೋದು. ಈಗ ಎಂಜಾಯ್ ಮಾಡಬೇಕು. ಅಂದರೆ ನೀವು ಚಿಕ್ಕ ವಯಸ್ಸಿಂದನೂ ಸ್ನಾನ ಮಾಡಿಸಿದಾಗ ಏನಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗೋಲ್ಲ. ಇಲ್ಲ ಅಂದರೆ ನೀವು ಗ್ರೂಮಿಂಗ್ ಇದರಲ್ಲೆಲ್ಲ ನೋಡಿರ್ತೀರ, ಸ್ನಾನ ಮಾಡಿಸೋದಕ್ಕೆ ಒಂದು 2-3 ಸಾವಿರ ಖರ್ಚು ಮಾಡ್ಕೊಂಡು ಕೊಡ್ಬೇಕು ನೀವು. ಇವೆಲ್ಲ ಸಿಂಪಲ್ಲು, ನೀವು ಮನೇಲೇ ಯೂಸ್ ಮಾಡ್ಕೊಬೋದು ಈ ಮೆಥಡ್ಸ್ ಎಲ್ಲ. ಈಗೇನು ನೋಡ್ತಾ ಇದ್ದೀರಾ, ಬರೀಲಿ ಈಗ ಕಂಪ್ಲೀಟ್ಲಿ ವೆಟ್ ಆಯಿತು. ಈಗ ಶಾಂಪೂನ ಹೇಗೆ ಅಪ್ಲೈ ಮಾಡಬೇಕು ಅಂತಂದರೆ, ಬರೀಲಿ ಹೋದಾ ಸಿಟ್ ಮಾಡಮ್ಮ. ನೋಡಿ, ಈ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಟ್ಯಾಪ್ ಮಾಡಿ. ಇದನ್ನ ಓಪನ್ ಮಾಡಿದ ತಕ್ಷಣ ಈ ರೀತಿ ಫೋಮ್ ಬರುತ್ತೆ. ಈ ಫೋಮ್ನ ನೀವು ಯೂಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫೋಮ್. ಇದನ್ನು ಹಿಂಗೆ ಯೂಸ್ ಮಾಡಬಾರ್ದು, ನೀರಿನ ಥರ. ಇದನ್ನೇನೇ ಇದ್ರೂ ನೀವು ಈ ಥರ ಯೂಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಶಾಂಪು ಯಾವತ್ತು pH ಬ್ಯಾಲೆನ್ಸ್ ಇರೋಂಥ ಶಾಂಪುಗಳು ತಗೋಬೇಕು. ಯಾವುದೋ ಹ್ಯೂಮನ್ಸ್ ಯೂಸ್ ಮಾಡೋಂಥ ಶಾಂಪುಗಳನ್ನ ಯಾವತ್ತೂ ಮುಟ್ಟಕ್ಕೆ ಹೋಗ್ಬಿಡಿ. ಅಂಥದ್ದೇನಾದರೂ ನೀವು ಮಾಡ್ತೀರಾ ಅಂತಂದರೆ ಆಗ ಸ್ಕಿನ್ನು ಪ್ಯಾಚಸ್ ಆಗೋಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಅದನ್ನು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡ್ತಿರೋರ್ಗೂ ಕೂಡ ಹೇಳಿ, ಇದನ್ನು ಕ್ಲಿನಿಕ್ ಪ್ಲಸ್ಸು ಡವ್ ಎಲ್ಲ ಯೂಸ್ ಮಾಡಬಾರ್ದು, pH ಬ್ಯಾಲೆನ್ಸ್ ಇರೋಂಥವನ್ನ ಯೂಸ್ ಮಾಡಬೇಕು ಅಂತ. ನೀವು ಒಂದೊಂದೇ ಪಾರ್ಟ್ ಥರ ಯೂಸ್ ಮಾಡ್ಕೊಂಡು ಬಂದರೆ ಬೆಸ್ಟು. ಇನ್ನೂ ಚಿಕ್ಕ ಮರಿ ಆಗಿರೋದ್ರಿಂದ ಇದಕ್ಕಿನ್ನೂ ಸ್ವಲ್ಪ ಅಭ್ಯಾಸ ಆಗಬೇಕು. ಸೊ ಅಭ್ಯಾಸ ಆದಮೇಲೆ ಮುಂದೊಂದು ದಿನ ಯಾವುದೇ ರೀತಿ ಕಷ್ಟ ಆಗೋಲ್ಲ ಅವ್ರ ಪೇರೆಂಟ್ಗಳಿಗೆ. ಇವಾಗ ಸುಮ್ಮನೆ ತುಂಬ ಹಿಂಸೆನೂ ಕೊಡೋಕೆ ಹೋಗ್ಬೇಡಿ. ಆದಷ್ಟು ಕೇರಿಂದನೇ ಮಾಡ್ತಾಯಿರಿ. ರಿವಾರ್ಡ್ಗಳು ಕೊಟ್ಕೊಂಡು ಮಾಡಿ. ಅವಾಗ ಅವಕ್ಕೂ ಕೂಡ ಇಷ್ಟ ಆಗುತ್ತೆ, ಏನೋ ಕೊಡ್ತಾರೆ ಇರಪ್ಪ ಅಂತ. ತಲೆಗೆ ಯಾಕೆ ಮಾಡಿಸೇ ಇಲ್ಲ, ಇನ್ನೂ ಮಾಡಿಸ್ಲೇಬಾರ್ದು ತಲೆಗೆ ಅಂತಂದರೆ, ನೀವು ಫಸ್ಟು 2 ಸರಿ ವಾಶ್ ಆದರೂ ಪರವಾಗಿಲ್ಲ, ಟೆನ್ಷನ್ ತಗೊಳಕ್ಕೆ ಹೋಗ್ಬಿಡಿ. ತಲೆ ವಿಷಯಕ್ಕೆ ಮಾತ್ರ ನೀವು ಹೋಗಕ್ಕೆ ಹೋಗ್ಬೇಡಿ. ಅದು ಏನೇ ಇದ್ದರೂ ಪ್ರೊಫೆಷ್ನಲ್ಸು ಫಸ್ಟ್ ಟೈಮ್ ಮಾಡಿಸೋವಂಥವ್ರು ಮಾಡ್ಸೋಕ್ಕೆ ಹೋಗ್ಬೇಡಿ. ಅದೇನೇ ಇದ್ದರೂ ಪ್ರೊಫೆಷ್ನಲ್ಸ್ ಅವ್ರ ಕೆಲಸ ಅಷ್ಟೇ. ಈಗ ಶಾಂಪು ಕಂಪ್ಲೀಟ್ಲಿ ಇಡೀ ಬಾಡಿ ಫುಲ್ ಹಾಕಿದ್ದೀನಿ ನಾನು. ನೋಡಿ, ಇದನ್ನು ಹಿಂಗೆ ಅನ್ಬೇಕು, ಇಲ್ಲ ಇದನ್ನು ಹಿಂಗೆ ಅನ್ಬೇಕು. ಈ ಥರ ನೀವು ಇದನ್ನು ತಗೊಂಡೋಗಿ ಹಿಂಗೆ ಅನ್ನೋದು ಎಲ್ಲ ಈ ಥರ ಎಲ್ಲ ಇದು ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಹಿಂಗೆ ನೋಡಿ, ಇಷ್ಟು ಮಸಾಜ್ ಮಾಡೋ ಥರ ಮಾಡ್ತಾಯಿರಿ. ಒಬ್ರೊಬ್ರು ನೋಡ್ತಾ ಇರ್ತೀವಿ, ಹಾಕೊಂಡು ಉಜ್ತಾ ಇರ್ತಾರೆ. ಈ ಗ್ರೂಮಿಂಗ್ ಸಲೂನ್ ಅಂತ ಇಕ್ಕಿರ್ತಾರೆ, ಅವ್ರುಗಳೇ ಆ ಥರ ಮಾಡ್ತಾ ಇರ್ತಾರೆ. ಇನ್ನು ಅದನ್ನ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಟೈಮ್ ನಾವೇ ಮನೇಲಿ ಮಾಡ್ಕೊಬೋದಲ್ಲ ಅಂತ ಮಾಡ್ಕೊಳಕ್ಕೆ ಹೋಗೋರು ಇನ್ನೂ ತಪ್ಪು ಮಾಡ್ತಿರ್ತಾರೆ. ಸೊ ನೋಡ್ಕೊಳ್ಳಿ, ಯಾವುದೇ ಗ್ರೂಮಿಂಗ್ ಅಂಗಡಿಗೆ ಹೋಗ್ತೀರ ಅಂತಂದ್ರೂ ಅವ್ರ ಸರ್ಟಿಫಿಕೇಟ್ ನೋಡ್ಕೊಂಡು ಮಾಡಿಸಿ. ಸುಮ್ಮನೆ ಮಾಡ್ಸೋಕೆ ಹೋಗ್ಬೇಡಿ. ಯಾರೋ ಒಬ್ರು ಇಕ್ತಾನೆ ಅಂತಂದ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಕಳ್ಸೋಕ್ಕೆ ಇದು ಮಾಡ್ತಿರ್ತಾರೆ. ಸೊ ಸ್ವಲ್ಪ ಗಮನ ಇಟ್ಕೊಂಡು ಮಾಡಿಸಿ. ಮೊನ್ನೆ ಹಂಗೆ ಒಂದು ಬೆಕ್ಕು ಮಾಡಿಸೋರೆ, ಇಲ್ಲೇ ನಮ್ಮ ನೆಲಮಂಗ್ಲದ ಹತ್ರನೇ. ಅದೇನಾಗಿದೆ, ಕಂಪ್ಲೀಟ್ಲಿ ಯಾವುದೋ ಯೂಸ್ ಮಾಡಿರೋಂಥ ಟ್ರಿಮ್ಮರ್ ಯೂಸ್ ಮಾಡಿರ್ಬೇಕೇನೋ, ಫುಲ್ ಏನಾಗೈತೆ, ಕ್ಯಾಟ್ಗೆ ಫುಲ್ ಫಂಗಲ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಈಗ ಪೇರೆಂಟ್ಗೆ ಫಂಗಲ್ ಇನ್ಫೆಕ್ಷನ್ ಏನು ಅಂತಲೇ ಗೊತ್ತಿಲ್ಲ. ಏನಿದು ತಲೆಗೆ ಇನ್ನೂ ಮಾಡಿಸಿಲ್ಲ ಅಂತ ಯೋಚನೆ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ನೋಡಿ, ಈ ಬಾಡಿ ಫುಲ್ ಕಂಪ್ಲೀಟ್ ಆಗಿಬಿಡ್ಲಿ. ಬೇಕಾದ್ರೆ ಡಬಲ್ ಸೆಟ್ ಆಗಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ತಲೆಗೆ ಕರೆಕ್ಟಾಗಿ ಮಾಡಿಸ್ಬೇಕು, ಇಲ್ಲಾಂದರೆ ಬೇರೆ ಥರನೇ ಟರ್ನ್ ಆಗಿಬಿಡುತ್ತೆ. ಕೋಲ್ಡ್ ಆಗಿರ್ಬೋದು, ಫೀವರ್ ಆಗಿರ್ಬೋದು, ಕೆಲವೊಂದು ಸತಿ ಪಪ್ಪಿ ಸತ್ತೋಗೋದಾಗಿರ್ಬೋದು, ಈ ರೀತಿ ಆಗಿಬಿಡುತ್ತೆ. ಸೊ ನೋಡ್ಕೊತಾ ಇರ್ಬೇಕು ನೀವು. ಬೈಲಿ ಹೋದಾ
ತುಂಬ ತಲೆ ಕೆಡಿಸ್ತವನೆ ಇವನು. ಬಟ್ ನೀವು ಈಗಲಿಂದನೇ ಸ್ಟಾರ್ಟ್ ಮಾಡ್ಕೊಬೇಕಿದೆ, ಎಲ್ಲ ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಇದು ಈಗ ಕಂಪ್ಲೀಟ್ಲಿ ಆಗೈತೆ. ಈಗ ನೆಕ್ಸ್ಟ್ ಸ್ಟೆಪ್ಪು ತಲೆ. ಈಗ ತಲೆಗೆ ಮಾಡಿಸ್ಬೇಕಾದ್ರೇನು ಅಷ್ಟೇ, ಫಸ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಬೇಕು ನೀರನ್ನ, ಆಮೇಲೆ ಇದು ಮಾಡಬೇಕು. ಡೈರೆಕ್ಟಾಗಿ ನಾಸ್ಟ್ರಿಲ್ಸ್ ಆಗಿರ್ಬೋದು, ಕಿವಿ ಹತ್ರ ಹೋಗೋದಾಗಿರ್ಬೋದು, ಇವನ್ನೆಲ್ಲ ಮಾಡ್ಸೋಕೆ ಹೋಗ್ಬಿಡಿ. ಫಸ್ಟ್ ಟೈಮ್ ಮಾಡಿಸೋದಾದರೆ ಒಳಗಡೆ ಕಾಟನ್ ಇಟ್ಬಿಟ್ಟು ಮಾಡ್ಸೋಕ್ಕೆ ಟ್ರೈ ಮಾಡಿ, ನಿಮ್ಗೆ ಅವಾಗ ಇನ್ನೂ ಬೆಸ್ಟ್ ಅಂತಲೇ ಹೇಳ್ಬೋದು. ಹಿಂಗೆ ಹಾಕೋಕ್ಕಾಗಲ್ಲ ನೀವು ನೀರು, ಮನೇಲಿ ಸ್ವಲ್ಪ ನೀರು ಕಿವಿಗೆ ಹೋದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈಗ ಕಂಪ್ಲೀಟ್ಲಿ ನೋಡಿ ಹೆಂಗೆ ಶಾಂಪು ಹೋಗೈತೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತಂದರೆ, ನೀವು ಹಿಂಗಂದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲೇ ನೊರೆ ಥರ ಬರುತ್ತೆ, ಫೋಮ್ ರೀತಿ. ಆ ರೀತಿ ಬರಬಾರ್ದು, ಈ ರೀತಿ ಕಂಪ್ಲೀಟಾಗಿ ಹೋಗಬೇಕು ಶಾಂಪು. ಇಲ್ಲಾಂದರೆ ಏನಾಗುತ್ತೆ, ಇದೇನೇ ನಿಮಗೆ ಡ್ಯಾಂಡ್ರಫ್ ರೀತಿ ಉಂಟಾಗೋಂಥದ್ದು. ಆಮೇಲೆ ಸ್ಕಿನ್ ಪ್ಯಾಚಸ್ ಆಗುತ್ತೆ, ಅಲ್ಲಲ್ಲೇ ಕೂದಲುಗಳು ಉದ್ರೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಆಗಬಾರ್ದು ಅಂತಂದರೆ ಕಂಪ್ಲೀಟಾಗಿ ವಾಶ್ ಮಾಡಬೇಕು ನೀವು. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಇನ್ನೂ ತುಂಬ ಇಂಪಾರ್ಟೆಂಟು, ಅದನ್ನು ಕೂಡ ವಾಚ್ ಮಾಡಿ ವೆಯ್ಟ್ ಮಾಡ್ತಾರೆ ನೋಡಿ. ನೆಕ್ಸ್ಟ್ ಈ ಥರ ಒಂದು ಸ್ವಲ್ಪನೇ ಇದು ಮಾಡ್ಕೊಂಬನ್ನಿ, ಅದಕ್ಕೂ ಗಾಬರಿ ಆಗೋಲ್ಲ. ನೀವೇನು ಮಾಡ್ತೀರಾ, ಸಡನ್ನಾಗಿ ಏನು ಮಾಡ್ತೀರಾ, ಚೊಂಬು ಎತ್ಕೊಂಡಾಗ ಅದ್ರ ಮುಂದೆ ಹಾಕ್ತಾಗ ನೀರು ಅದಕ್ಕೇನೋ ಬಂದಂಗೆ ಆಗುತ್ತೆ ಹೊಸ್ದಾಗೆ. ಇನ್ನು ನಿಮ್ಮ ಹತ್ರ ಶವರ್ದು ಇದಿದ್ರೆ ಇನ್ನೂ ಬೆಸ್ಟು. ಹೆಂಗೆ ಅಂತಾನೆ ಗ್ರೂಮಿಂಗಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ, ಆ ರೀತಿ ಇದ್ದರೆ ಇನ್ನೂ ಬೆಸ್ಟ್ ನಿಮ್ಮ ಮನೇಲಿ. ನೋಡಿ ಈ ರೀತಿ ಮಾಡಿಕೊಂಡು ನೆಕ್ಸ್ಟು ಶಾಂಪೂನ ನಿಮಗೆ ಇದರಲ್ಲಿ ಕೋಟಿಂಗ್ ಇದ್ರ ಥರನೂ ಸಿಗುತ್ತೆ. ಯಾವ ರೀತಿ ಅಂತಂದರೆ, ಇವಾಗ ಬ್ಲ್ಯಾಕ್ ಕಲರ್ ಶೀಡ್ಸು, ವೈಟ್ ಕಲರ್ ಶೀಡ್ಸು ಆ ಥರ ಎಲ್ಲ ಇಟ್ಕೊಂಡಿರ್ತೀರಾ. ಈಗ ಕಂಪ್ಲೀಟ್ಲಿ ಬ್ಲ್ಯಾಕೇ ಬೇಕು ಅಂದರೆ ಅದಕ್ಕೂ ಬ್ಲ್ಯಾಕ್ನಿಂಗ್ ಶಾಂಪು ಅಂತಲೇ ಸಿಗುತ್ತೆ, ವೈಟ್ನಿಂಗ್ ಶಾಂಪು ಅಂತ ಸಿಗುತ್ತೆ. ಡಿಮ್ಯಾಟಿಂಗ್ ಆಗಿರೋಂಥಕ್ಕೆ ಮ್ಯಾಟಿಂಗ್ ಆಗಿರೋಂಥಕ್ಕೆ ಡಿಮ್ಯಾಟಿಂಗ್ ಅಂತ ಶಾಂಪುಗಳು ಸಿಗ್ತವೆ. ಇದರಲ್ಲೆಲ್ಲ ಐ ಎಂಡ್ ಕೂಡ ಎಲ್ಲ ಇದೆ, ABK ಅವ್ರ ಕಂಪ್ನಿದು. ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ನೋಡಿ ಇಷ್ಟೇ ತಲೆಗೆ ಸ್ನಾನ ಮಾಡಿಸೋವಂಥದ್ದು. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಮನೇಲಿ ಮಾಡಿಸೋದಾದರೆ ಇಷ್ಟು ಮಾಡಿಸಿದ್ರೆ ನೀವು ಸಾಕು. ಯಾಕಂತಂದರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಮಾಡಿಸ್ದಂಗೆ ಲೆಕ್ಕ ಇದು. ಫಸ್ಟ್ ಟೈಮ್ ಮಾಡಿಸೋದ್ರೆ ಸ್ವಲ್ಪ ಹುಷಾರಾಗಿ ಮಾಡಿಸಿ, ಕಿವಿಗೆ ಮೂಗಿಗೆಲ್ಲ ನೀರು ಹೋಗ್ದಿಲ್ದಂಗೆ ನೋಡಿ ಹಿಂಗೆಲ್ಲ ವಾಶ್ ಮಾಡಿಕೊಂಡು ಕಂಪ್ಲೀಟ್ಲಿ ನೀವು ಒಂದೊಂದು ಚೂರೆ ನೋಡಿ ಇನ್ನೊಂದು ಸತಿ ಈ ಥರ ಏನೋ ಬರ್ತೈತಾ ಡ್ಯಾಂಡ್ರಫ್ ರೀತಿ ಅಂತ. ಆಮೇಲೆ ನೆಕ್ಸ್ಟು ಇಡೀ ಬಾಡಿ ಫುಲ್ಲೂ ಈ ಥರ ನೀರನ್ನ ಇಂಗಿಸೋಕ್ಕೆ ಟ್ರೈ ಮಾಡಿ. ಅರ್ಧ ನೋಡಿ ಇಲ್ಲಿ ಎಷ್ಟು ಹೋಗ್ತೈತೆ ನೀರು. ಈ ಥರ ಕಾಲಲ್ಲೇ ಜಾಸ್ತಿ ಇರುತ್ತೆ ನೀರು, ಬಾಲದಲ್ಲಿ ಈ ಕಾಲಲ್ಲಿ ನೋಡಿ ಎಷ್ಟು ಹೋಗ್ತೈತೆ ನೀರು, ಎಷ್ಟಿದೆ ರೀತಿ ನೋಡಿ. ಹಿಡ್ಕೊಂಡು ಹಿಂಗಂದರೆ ನೀವು ಎಲ್ಲ ನೀರು ಬರುತ್ತೆ, ಎಕ್ಸೆಸ್ ಆಫ್ ವಾಟರ್ನೆಲ್ಲ ರಿಮೂವ್ ಮಾಡ್ಕೊಂಬಿಡ್ಬೇಕು ನಾವು ಇಲ್ಲೇ. ಯಾಕಂದರೆ ಅರ್ಧ ಟವಲ್. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಡ್ರೈಯಿಂಗು. ಈ ಬಾತಿಂಗು ಎಷ್ಟು ಮುಖ್ಯನೋ ಸ್ನಾನ ಮಾಡಿಸೋದು, ಡ್ರೈಯಿಂಗು ಕೂಡ ಅಷ್ಟೇ ಮುಖ್ಯ. ಸೊ ಇದನ್ನು ಯಾವಾಗನ ಯೂಸ್ ಮಾಡಿ, ಇದನ್ನು ಫಸ್ಟ್ ಈ ಥರ ಡಿಪ್ ಮಾಡಿ ನೀರೊಳಗಡೆ, ಈ ಟವಲ್ನ ಅಬ್ಸಾರ್ಪ್ಷನ್ ಟವಲ್ನ ಈ ರೀತಿ ಡಿಪ್ ಮಾಡಿ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಡ್ರೈ ಮಾಡಿಕೊಂಡು ನೀವು ನೋಡಿ ಹಿಂಗೆ ಒರೆಸ್ಕೊಂಬರ್ಬೇಕು. ಅದು ಬಿಟ್ಟು ನೀವು ಹಿಂಗೆಲ್ಲ ನಾವು ಇದು ಮಾಡ್ಕೊತೀವಲ್ಲ ಆ ಥರ ಎಲ್ಲ ಒರೆಸಿದ್ರೆ ಕೋಟಿಂಗ್ ಹೊಲ್ಟೋಗ್ಬಿಡುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗುತ್ತೆ ನಿಮಗೆ. ನೆಕ್ಸ್ಟ್ ಇನ್ನೂ ನೀವು ಪೆಟ್ಸ್ ಹಾಕಿ ಇನ್ನೂ ಏನು ತಿಳ್ಕೊಬೇಕು ಪ್ರತಿಯೊಂದು ಕಮೆಂಟ್ ಹಾಕಿ, ನಾನು ಎಲ್ಲದ್ರ ಬಗ್ಗೆನೂ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. Keep those hands up for tonight again. Even in another lifetime, baby. ಈಗ ಒಂದು 70% ನಿಮಗೆ ನೀರಿಲ್ಲ, ಇನ್ನು 30% ಐತೆ. ಈ ಪ್ರೊಸೆಸ್ ಆಗಿದ ತಕ್ಷಣ ಎಷ್ಟೋ ಜನ ಈ ಪ್ರೊಸೆಸ್ ಮಾಡಲ್ಲ. ಬಟ್ ಈ ಪ್ರೊಸೆಸ್ ಆಗೈತೆ ಅಂದ್ಕೊಂಡು ಏನು ಮಾಡ್ತೀರಾ, ಎಷ್ಟೋ ಜನ ಕಟ್ಟಾಕ್ಬಿಡ್ತೀರಾ ಬಿಸಿಲಲ್ಲಿ. ಆ ಬಿಸಿಲಲ್ಲಿ ಕಟ್ಟಾಕಿದ್ರೆ ಏನಾಗುತ್ತೆ ಅಂತಂದರೆ ಸೇಮ್ ಸ್ಟಾರ್ಟು ಈ ಸ್ಕಿನ್ ಇರಿಟೇಷನ್ ಆಗಿರ್ಬೋದು, ಸ್ಕಿನ್ ಬರ್ನ್ ಆಗಿರ್ಬೋದು, ಇಚ್ಚಿನೆಸ್ಸು, ಫಂಗಲ್ ಇನ್ಫೆಕ್ಷನ್ನು. ನೀರು ಬಿಟ್ಟಾಗಲೇ ಸ್ಟಾರ್ಟ್ ಆಗೋದು ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು. ಇದು ನಿಮಗೆ ರೈಟ್ ವೇ. ಹೆಂಗೆ ಪಪ್ಪಿನ ಎತ್ಕೊಬೇಕು ಅಂದರೆ ಈ ರೀತಿ ಎತ್ಕೊಬೋದು ನೀವು ಆರಾಮಾಗಿ. ಈಗ ಫೈನಲ್ ಸ್ಟೆಪ್ ಅಂತಲೇ ಹೇಳ್ಬೋದು ಇದನ್ನು. ಈಗ ವ್ಯಾಕ್ಯೂಮು ಅಂದರೆ ನಮ್ಮ ಹತ್ರ ಈಗ ಇರೋದು ಡ್ರೈಯರ್ ಮತ್ತು ವ್ಯಾಕ್ಯೂಮ್ ಇದಿರೋದು.
ಈಗ ನಾವು ಇದನ್ನು ಡ್ರೈಯರ್ ಥರ ಯೂಸ್ ಮಾಡ್ಕೊತಾ ಇದ್ದೀವಿ. ನಾನು ಇದನ್ನು 3,000 ಕೊಟ್ಟು ತೊಗೊಂಡಿದ್ದು, ನೀವು ಕೂಡ ಇದನ್ನೇ ತೊಗೊಬೋದು, ಸಾಕು ಮನೆ ಪರ್ಪಸ್ಗೆ. ಈಗ ನಿಮಗೆ ಸೌಂಡ್ ಅಷ್ಟಾಗಿ ಕೇಳಿಸ್ತಿಲ್ಲ ಅನಿಸುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಲೈನ್ ಮೆಥಡ್ನ ಫಾಲೋ ಮಾಡ್ಕೊಂಬರ್ಬೇಕು. ಲೈನ್ ಮೆಥಡ್ ಹೆಂಗೆ ಅಂತಂದರೆ ಹಿಂಗೆ ಹಿಡ್ಕೊಂಡು ಹತ್ರದಲ್ಲಿ ಇದು ಮಾಡೋದಲ್ಲ. ಇದನ್ನೇನು ಮಾಡಬೇಕು ಅಂತಂದರೆ ಈ ರೀತಿ ಒಂದು ಲೈನ್ ಥರ ಫಸ್ಟು ಈ ಬೆನ್ನಿಂದ ಆ ಥರ ಸ್ಟಾರ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಈ ಸೈಡ್ ಬಾ ನೋಡಿ, ಹಿಂಗೆ ಈಗ ಕರೆಕ್ಟಾಗಿ ಕುಂತಿದೆ ಅಂದ್ಕೊಳ್ಳಿ ಪಪ್ಪಿ. ಈಗ ಏನು ಮಾಡಬೇಕು ನೀವು ಒಂದು ಸೈಡಿಂದ ನೋಡಿ ಈ ಥರ ಮೆಟಲ್ ಕುಮ್ ಕೊಡು, ಮೆಟಲ್ ಕುಮ್. ಈಗಲೂ ಅಷ್ಟೇ, ಫಸ್ಟು ಎಡ್ನ ಮಾಡೋಕ್ಕೆ ಹೋಗ್ಬೇಡಿ, ಫಸ್ಟು ಬಾಡಿನೇ ಆಗಬೇಕು, ಅದಾದಮೇಲೆ ಎಡ್ ಆಗಬೇಕು. ಈಗ ನಾವು ಒಂದು ತಪ್ಪು ಮಾಡ್ತಾ ಇದ್ದೀನಿ, ಏನಂತಂದರೆ ಇಲ್ಲಿ ಒಂದು ಹ್ಯಾಪಿ ವುಡಿ ಅಂತ ಒಂದು ಬರುತ್ತೆ, ಇದನ್ನೇನು ಮಾಡಬೇಕು, ಕಿವಿನ ಮುಚ್ಚೋ ಥರ ಹಾಕಬೇಕು. ಸೊ ನಮ್ಮ ಹತ್ರ ಈಗಿಲ್ಲ, ಸೊ ನಾವು ಅವಾಯ್ಡ್ ಮಾಡ್ತಾ ಇದ್ವಿ. ಈ ಪಾರ್ಟ್ನ ನಾವು ಆದಷ್ಟು ಡ್ರೈ ಮಾಡೋಕ್ಕೆ ಹೋಗಲ್ಲ, ಮತ್ತು ಕಿವಿ ಹತ್ರ ಸೌಂಡ್ ಇಡೋಕ್ಕೆ ಹೋಗ್ಬಾರ್ದು, ಜಾಸ್ತಿ ಫ್ರೀಕ್ವೆನ್ಸಿ ಇರೋ ಕಾರಣ ಕಿವಿ ಹಾಳಾದರೂ ಹಾಳಾಗ್ಬೋದು. ಸೊ ಅದಕ್ಕೋಸ್ಕರ ನಾವೀಗೇನು ಮಾಡ್ತೀವಿ, ಈ ಥರ ಇಷ್ಟು ಮಾತ್ರ ಡ್ರೈ ಮಾಡ್ಕೊಂಬರ್ತೀವಿ. ನೋಡ್ಬೋದು ನೀವು ಹೆಂಗೆ ಡ್ರೈ ಆಗ್ತಿದೆ ಅಂತ ಒಂದೊಂದು ಚೂರು. ಇದನ್ನು ನೀವೇನು ಮಾಡ್ಬೋದು, ಇದರಲ್ಲೇ ಇನ್ನೊಂದು ಥರ ಯೂಸ್ ಮಾಡ್ಬೋದು, ಅರ್ಧ ಕೈನ ಕ್ಲೋಸ್ ಮಾಡಿಕೊಂಡು, ಅವಾಗ ಹೈ ವೆಲಾಸಿಟಿ ಥರ ಡ್ರೈ ಆಗುತ್ತೆ. ನೋಡಿ ಈ ಥರ ಡ್ರೈ ಆಗುತ್ತೆ. ಸೊ ನೀವು ಈ ರೀತಿ ಮಾಡಬೇಕಾದ್ರೇ ನಿಮಗೊಂದು ಇಂಟ್ ಸಿಗುತ್ತೆ. ಏನಂತಂದರೆ ಒಂದು ಒಳ್ಳೆ ಹೆಲ್ಪ್ ಅಂತಲೇ ಹೇಳ್ಬೋದು. ಅದನ್ನು ಏನಾದರೂ ಟಿಕ್ಸ್ ಏನಾದರೂ ಸ್ಟಿಕ್ ಆಗಿದ್ರೆ ಇದರಲ್ಲಿ ಬಾಡಿಲಿ, ಆ ಟಿಕ್ಸ್ ಅನ್ನೋದು ಕಂಪ್ಲೀಟ್ಲಿ ವಿಸಿಬಲ್ ಆಗುತ್ತೆ ನಿಮಗೆ. ಆಗೇನು ಮಾಡಬೇಕು, ನೀವು ಕಿತ್ತಾಕೋಕ್ಕೆ ಹೋಗ್ಬೇಡಿ. ಕಿತ್ತಾಕಿದ್ರೆ ಏನಾಗುತ್ತೆ, ರಕ್ತ ಬರುತ್ತೆ. ರಕ್ತ ಬಂದಾದ್ಮೇಲೆ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಇದ್ರೂ ಕೂಡ ಎಲ್ಲ ಇಡೀ ಬಾಡಿನೇ ಕಂಟಾಮಿನೇಟ್ ಆಗುತ್ತೆ. ಸೊ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟು ನಿಮ್ಮ ಡಾಕ್ಟರ್ ಹತ್ರ ಕೇಳಿ, ಅದಕ್ಕೇನು ಸ್ಪಾಟನ್ ಹಾಕಬೇಕಾ, ಟ್ಯಾಬ್ಲೆಟ್ ಹಾಕಬೇಕಾ, ಪ್ರತಿಯೊಂದೂ ಅವರೇ ಕೂಡ ಹೇಳ್ತಾರೆ ನಿಮಗೆ. ನೋಡಿ ಕೈನ ಈ ಥರ ಇದು ಮಾಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ. ಇಲ್ಲಾಂದರೆ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ, ಇದನ್ನು ನೋಡಿರ್ತೀರ. ಇದನ್ನು ಮೆಟಲ್ ಕುಂಬ್ ಅಂತ ಕರಿತೀವಿ ನಾವು. ಇದನ್ನೇನು ಮಾಡ್ಬೋದು ಅಂತಂದರೆ ನೋಡಿ, ಈ ಥರ ಸ್ವಲ್ಪ ಬಿಡ್ಸ್ಕೊಂಡು ಕೊಟ್ಟರೆ ಬೇಗ ಡ್ರೈ ಆಗುತ್ತೆ. ಇಲ್ಲೇ ನೋಡ್ತಾ ಇರ್ತೀರಾ ನೀವು, ಈ ರೀತಿ ಡ್ರೈ ಆಗುತ್ತೆ ಬೇಗ. ಈ ರೀತಿ ಈ ಸೈಡೇ ಬಾ. ಈ ಥರ ಹ್ಯಾಂಗ್ ಮಾಡಿದ್ದಾಗ ನೀವು ಸ್ವಲ್ಪ ಜಾಸ್ತಿ ಗಮನ ವಹಿಸಬೇಕು. ಏನಕ್ಕೆ ಅಂತಂದರೆ ಈ ರೀತಿ ಸ್ಲೋಪ್ ಆಗಿರೋ ಕಾರಣ ಏನಾದರೂ ಜಾರ್ ಬಿದ್ದರೆ ಇದು ಕುತ್ತಿಗೆ ಟಕ್ಕಾಗೋಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಇದೊಂದು ಸೇಫ್ಟಿ ಪರ್ಪಸ್ಗೆ ನೀವು ಆ ಸೈಡ್ ಹೋಗ್ತಿದ್ದಂಗೆ ನೀವು ಅವಾಯ್ಡ್ ಮಾಡ್ಕೊಬೇಕು ಎಷ್ಟೇ ಇದ್ದಿದ್ರು. ಮತ್ತು ಈ ಪೋರ್ಷನಲ್ಲಿ ತುಂಬ ನೀರಿರುತ್ತೆ. ಇದು ಹೆಂಗೆ ಅಂತಂದರೆ ಡಗ್ದು ಇರುತ್ತಲ್ಲ ಪ್ಯಾಡಲ್ಲು, ಆ ಥರ ಇರುತ್ತೆ ನೋಡಿ. ಇದು ಮಧ್ಯದಲ್ಲಿ ಈ ರೀತಿ ಸ್ಟಕ್ ಆಗಿರೋ ಕಾರಣ ಎಲ್ಲರೂ ಇಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ, ಎಲ್ಲ ಮಾಡಾಕ್ಬಿಡ್ತಾರೆ. ಬಟ್ ಈ ಪೋರ್ಷನ್ನ ಆದಷ್ಟು ಅವಾಯ್ಡ್ ಮಾಡಿಬಿಡ್ತಾರೆ, ಮರ್ತೋಗ್ಬಿಡ್ತಾರೆ. ಸೊ ಇಲ್ಲಿಂದನೇ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಸ್ಟಾರ್ಟ್ ಆಗೋದು. ಸೊ ಇದನ್ನು ಹತ್ರದಿಂದನೇ ಮಾಡಿ ಡ್ರೈನ. ಯಾವ ರೀತಿ ಅಂತ ಹೇಳ್ಕೊಂಡು ಕೊಡ್ತೀನಿ ನೋಡಿ. ಈಗ ನೋಡಿ, ಇದು ಇದೆಯಲ್ಲ, ಈ ರೀತಿ ಮಾಡಿ. ಇದು ಬಿಸಿ ಏನಿಲ್ಲ, ಸೊ ನೋಡ್ಬೋದು ನೀವೇ, ಅದಕ್ಕೇನು ಇರಿಟೇಟು ಕೂಡ ಆಗಲ್ಲ. ಸೊ ಈ ರೀತಿ ಡ್ರೈ ಮಾಡಬೇಕಾಗುತ್ತೆ ನೀವು. ಸ್ವಲ್ಪ ಇನ್ನೂ ಸ್ಪೀಡ್ ಬೇಕು ಅಂದರೆ ನಿಮ್ಗೆ ಇದರಲ್ಲೇ ಈ ಥರ ಮಾಡ್ಬೋದು. ಸಾಕು. ಈಗ ಇನ್ನೇನು ಫೈನಲ್ ಅಂತಲೇ ಹೇಳ್ಬೋದು. ಎಲ್ಲ ಕಂಪ್ಲೀಟ್ಲಿ ಡ್ರೈ ಆಗಿದೆ, ನೋಡ್ಬೋದು ಯಾವ ರೀತಿ ಇದೆ ಫೋಟೋ ಅಂತ. ಇದೆಲ್ಲ ಇವಾಗ ಒರಿಜಿನಲ್ ಸ್ಟಾಕ್ ಬರ್ತಾ ಇರೋದು ಎಲ್ಲ ನೋಡಿ ಹೇಗಿದೆ. ಹೇಳ ಹೌದಾ, ಕೊಡ ಕೈ ಭಯ ಆಗ್ಬಿಟ್ಟೈತೆ ನನಗೆ, ಸಾಕಾಗ್ಬಿಟ್ಟೈತೆ. ಇದು ನೀವೇನಾದರೂ ಸೀನಿಯರ್ ಡಾಗ್ಸ್ ಏನಾರ ಮಾಡಿಸ್ತೀರಾ ಅಂತಂದರೆ ಕಂಟಿನ್ಯೂಸ್ ಆಗಿ ಮಾಡ್ಸೋಕೆ ಹೋಗ್ಬಿಡಿ. ಸ್ವಲ್ಪ ಟೈಮ್ ಕೊಟ್ಟು ಮಾಡಬೇಕಾಗುತ್ತೆ. ಈಗ ಕಂಪ್ಲೀಟ್ಲಿ ಡ್ರೈ ಆಗಿದೆ. ಈಗ ಎಲ್ಲ ಕಡೆ ನೋಡ್ಬೋದು ನೀವು. ಈಗ ಇಯರ್ನ ಹೆಂಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಈ ಇಯರ್ ಕ್ಲೀನ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಿರೋದು ವರ್ಬ್ಯಾಕ್ ಅವ್ರದ ಸ್ಯಾಲಿಸಿಲಿಕ್ ಆ್ಯಸಿಡ್ ಇಯರ್ ಕ್ಲೆನ್ಸರ್ ಅಂತ ಹೇಳ್ಬೋದು. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನನ್ನ ಬ್ರದರ್ ಹೇಳ್ಕೊಂಡು ಕೊಡ್ತಾರೆ ನೋಡಿ. ಈಗ ನೋಡ್ಬೋದು ನೀವು, ಈ ಥರ ಕಿವಿ ಓಪನ್ ಮಾಡ್ಕೊಂಡು 2 ಡ್ರಾಪ್ಸ್ ಇಲ್ಲ 1 ಡ್ರಾಪ್ ಅಷ್ಟೇ ಹಾಕ್ಬೇಕು ನೀವು.
ಈ ರೀತಿ ಹಾಕಿ ಸ್ವಲ್ಪ ಈ ಥರ ಮಸಾಜ್ ಮಾಡಬೇಕಾಗುತ್ತೆ ನೀವು. ಈ ರೀತಿ ಮಸಾಜ್ ಮಾಡಿದಾದ್ಮೇಲೆ ಕಂಪ್ಲೀಟ್ಲಿ ಈ ಥರ ವೆಟ್ ವೈಪ್ಸ್ಗಳು ಇರ್ತವೆ, ಪೆಟ್ ವೈಪ್ಸ್ ಅಂತಲೇ ಹೇಳ್ತೀವಿ ಇದನ್ನು. ಇದರಲ್ಲಿ ಒಂದು ತಗೊಂಡು ಅರ್ಧ ಮಾಡ್ಕೊಬೇಕು ನೀವು. ಅರ್ಧ ಟೇರ್ ಮಾಡ್ಕೊಳ್ಳಿ. ಅರ್ಧ ಟೇರ್ ಮಾಡಿಕೊಂಡು ನೀವು ಒಂದು ಕಿವಿಗೆ ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ಹಿಂಸೆ ಕೊಡೋಕೆ ಹೋಗ್ಬೇಡಿ, ಜಸ್ಟ್ ಆ ಥರ ಇದು ಮಾಡೋಕ್ಕೋಗಿ ಅಷ್ಟೇ. ಹಾಂ ನೋಡಿ, ಈ ಥರ ಕ್ಲೀನ್ ಮಾಡಬೇಕಾಗುತ್ತೆ ನೀವು. ಇದನ್ನು ನೀವು ಸ್ನಾನ ಮಾಡಿಸಿದಾಗ 15ರಿಂದ 20 ದಿನಕ್ಕೆ ಒಂದ್ಸತಿ ಸ್ನಾನ ಮಾಡಿಸ್ತೀರಲ್ಲ, ಆಗೆಲ್ಲ ಒಂದ್ಸತಿ ಟ್ರೈ ಮಾಡಿ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಏರ್ ವ್ಯಾಕ್ಸ್ ಅನ್ನೋದು ಜಾಸ್ತಿ ಕಮ್ಮಿ ಆಗುತ್ತೆ. ಇದರಲ್ಲಿ 2 ಡ್ರಾಪ್ ಹಾಕಬೇಕು ನೀವು, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹುಷಾರಾಗಿ ಇದು ಮಾಡಬೇಕು ನೋಡಿ. ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನರ್ಧ ಮಿಕ್ಕಿದೆಯಲ್ಲ, ಈ ಟಿಶ್ಯೂ ಪೇಪರ್ ತೊಗೊಂಡು ಈ ರೀತಿ ನೀಟಾಗೆ ಇದು ಮಾಡ್ಕೊಂಡು ಬನ್ನಿ, ವೈಪ್ ಮಾಡಿಕೊಂಡು. ಸರ್ ನೋಡಿ ಈ ಥರ. ಈಗ ಫೈನಲ್ ಸ್ಟೆಪ್ ಏನಂತ ಅಂದರೆ ಪೆಟ್ ಪರ್ಫ್ಯೂಮ್. ಇದೇನಕ್ಕೆ ಅಂತಂದರೆ ನಾವು ಹೇಗೆ ಪರ್ಫ್ಯೂಮ್ ಮಾಡ್ಕೊಂಡಿರ್ತೀವೋ ಅದೇ ರೀತಿನೇ ಇದಕ್ಕೂ ಕೂಡ ಸ್ವಲ್ಪ ಇದಕ್ಕೆ ಬ್ಯಾಲೆನ್ಸ್ಡ್ ಆಗಿರೋಂಥ ಪರ್ಫ್ಯೂಮ್ಗಳು ಸಿಗ್ತವೆ. ನಾವು ಯೂಸ್ ಮಾಡ್ತಿರೋದು ಇವತ್ತು ಲವ್ವಿ ಅಂತ ಸ್ಯಾಂಡಲ್ ಪರ್ಫ್ಯೂಮು. ಇದು ತುಂಬಾ ಸಖತ್ತಾಗಿದೆ. ಇದನ್ನು ಯೂಸ್ ಮಾಡೋದು ಅಷ್ಟೇ ಹತ್ರದಲ್ಲಿ ನಾವು ಹೆಂಗೆ ಡಿಯೋಡ್ರೈಸರ್ ಥರ ಯೂಸ್ ಮಾಡೋದಲ್ಲ, ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡಬೇಕಷ್ಟೇ. ಒಂದು 2 ಸ್ಪ್ರೇ, ತುಂಬ ಜಾಸ್ತಿನೂ ಇಲ್ಲ. ಅದು ಮುಖತ್ತವು ಹೊಡಿಯೋಕ್ಕೆ ಹೋಗ್ಬಾರ್ದು ನೋಡಿ. ಈ ಥರ ಸ್ಪ್ರೆಡ್ ಆಗಬೇಕು. ಆ ಸೈಡ್ ಒಂದು, ಈ ಸೈಡ್ ಒಂದು, ಇಷ್ಟು ಮಾಡಿ ವೈಪ್ ಮಾಡಿದರೆ ಇದು ಕಂಪ್ಲೀಟ್ ಬಾತಿಂಗ್ ಆಯಿತು. ಇದಕ್ಕೆ ನೀವು ಪೇ ಮಾಡಬೇಕಾಗಿದ್ದು ಪ್ರೈಸ್ ಬಂದು 1200 ರುಪೀಸ್. ಇವತ್ತು ನಾನು ನಿಮ್ಮ 1200 ರುಪೀಸ್ನ ಉಳಿಸಿದ್ದೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪೆಟ್ ಸಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇನ್ನಷ್ಟು ಪೆಟ್ ಟಿಪ್ಸ್ಗಾಗಿ ನಮ್ಮ ಯುವ ಪ್ರಪಂಚನ ಇನ್ಸ್ಟಾಗ್ರಾಮಲ್ಲೂ ಹಾಗೂ ಯೂಟ್ಯೂಬಲ್ಲೂ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ.